Good morning, student. Yesterday class we discussed about the bacterial diseases. How the bacteria infected to humans? What are the pathogens they infected for bacterial diseases? And what are the symptoms? What are the diagnostic tests? We discussed in the yesterday class. That is, one is a typhoid, another one is a pneumonia disease. Next, we come for viral disease. That is common cold. Common cold is a viral disease. Common cold is a viral disease. Pathogen yadapa? Rhinovirus. Rhinovirus. Site of infection. Nose or upper respiratory tract. Next, mode of transmission. Mode of transmission. Inhaling droplets. Aerosols released by infected person. Aerosols released by infected person by coughing irbodu, sneezing irbodu. Next, sharing of utensils irbodu, sharing of glasses irbodu, pencils irbodu, pen irbodu, book irbodu. Next, symptoms. Running nose. Running nose ಅಂತ ಹೇಳ್ತೀವಿ. ನಂತರ nasal congestion. ನಂತರ headache. ನಂತರ fever. ನಂತರ sore throat. Tiredness. Hoarseness in voice. Next, another disease is a very important disease, and all of you can express this disease in lifetime. ಎಲ್ಲರೂ ಸಮೇತ ನಾವು ವಿಂಟರ್ ಸೀಸನ್, ರೈನ್ ಸೀಸನ್ ಅಂದ್ರೆ ಎಲ್ಲರೂ ಸಮೇತ ಈ ಡಿಸೀಸ್ ಗೆ ನಾವು ಸ್ಪ್ರೆಡ್ ಆಗಿರ್ತೀವಿ ಮತ್ತೆ ಈ ಡಿಸೀಸ್ ಅಲ್ಲಿ ನೋಡಿರ್ತೀವಿ. ಕಾಮನ್ ಕೋಲ್ಡ್. ಕಾಮನ್ ಕೋಲ್ಡ್ it is a viral disease. It is come from the virus. ಅಂದ್ರೆ ಇಲ್ಲವೇನಂತಂದ್ರೆ ಯಾವುದೇ ನಾವು ವೈರಲ್ ಡಿಸೀಸ್ ಅಂದ್ರೆ ಸಿಂಗಲ್ ವೈರಸ್ ಇಂದ ಬರಲ್ಲ. It is come from group of viruses. Group of viruses ಅಂತ. ಯಾಕಂದ್ರೆ ನಾವು ರೈನೋ ವೈರಸ್ ಅಂತ ಅಂದ್ರೆ ಒಂದಿರಲ್ಲ, ಅದರೊಳಗೆ ಗ್ರೂಪ್ಸ್ ಇರ್ತಲ್ಲ. ರೈನೋ ವೈರಸ್ ಇಂದ ಏನಾಗುತ್ತೆ, it affect the common cold ಅಂತ ಹೇಳ್ತೀವಿ. Pathogen ರೈನೋ ವೈರಸ್. ಸೈಟ್ ಆಫ್ ಇನ್ಫೆಕ್ಷನ್ ಮೇನ್ ಅಫೆಕ್ಟ್ ಮಾಡೋದಂದ್ರೆ ನೋಸ್ ರೀಜನ್. ನಾವು ಯಾವುದೇ ತರ ಈಗ ಒಬ್ಬ ನಾನು ಮಾತಾಡ್ತೀನಿ ಅಂದ್ರೆ ಒಂದೊಂದ್ಸರಿ ಸೀನಿಗೆ ಅಂದ್ರೆ ಮೋಸ್ಟ್ ಆಫ್ ದಿ ವೈರಲ್ ಪಾರ್ಟಿಕಲ್ಸ್ ಏನ್ ಮಾಡುತ್ತೆ, ಸ್ಪ್ರೆಡ್ ಮಾಡುತ್ತೆ. ಅದನ್ನ ಟಚ್ ಮಾಡಿ ನಾವು ಯಾವಾಗ ನೋಸ್ ಟಚ್ ಮಾಡೇ ಮಾಡ್ತೀವಿ. ಆ ನೋಸ್ ನಾವು ಟಚ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ವೈರಲ್ ಪಾರ್ಟಿಕಲ್ ನಮ್ಮ ನೋಸ್ ಮುಖಾಂತರ ಎಂಟ್ರಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನೋಸ್ಗೆ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಒಂದ್ಸಲಿ ನಮಗೆ ಕಾಮನ್ ಕೋಲ್ಡ್ ಆಗಿದೆ, ಕಾಮನ್ ಕೋಲ್ಡ್ ಬಂದಿದೆ ಅಂದ್ರೆ ಇಟ್ ಮೇನ್ಲಿ ಅಫೆಕ್ಟ್
ರೆಸ್ಪಿರೇಟರಿ ಟ್ರ್ಯಾಕ್, ದಟ್ ಇಸ್ ಎ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಂತಂದ್ರೆ ಎಬೋ ದಿ ಲಂಗ್ಸ್ ರೀಜನ್ ಇಂದ ಮೇಲೆ ಇದೆ ರೀಜನ್ ಅಂತ. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಇನ್ನೇಲಿಂಗ್ ಡ್ರಾಪ್ಲೆಟ್ಸ್ ಅಂದ್ರೆ ಅವ್ರ ಜೊತೆ ಶೇರ್ ಮಾಡಿದಾಗ ಇನ್ನೇಲಿಂಗ್ ನಾವು ತಗೊಂಡಾಗ ಏನಾಗುತ್ತೆ ಅವ್ರ ಜೊತೆ ಉಸಿರಾಡಬೇಕಾದ್ರೆ ಅವ್ರು ಉಸಿರಾಡಬೇಕಾದ್ರೆ ನಾವು ಹೋಗಿ ಅವ್ರ ಮುಂದೆ ನಿಂತ್ಕೊಂಡಾಗ ಅವ್ರ ಜೊತೆ ಮಾತಾಡಿದಾಗ ಅವಾಗ ಏನಾಗುತ್ತೆ ಅಂದ್ರೆ ಆ ಡ್ರಾಪ್ಲೆಟ್ ಮುಖಾಂತರ ಸಮೇತ ನಮಗೆ ಈ ವೈರಸ್ಗಳು ನಮ್ಮ ಬಾಡಿಗೆ ಎಂಟ್ರಿ ಆಗೋ ಚಾನ್ಸಸ್ ಮೆಜಾರಿಟಿ ಇರುತ್ತೆ. ನೆಕ್ಸ್ಟ್ ಏರೋಸಿಲ್ಸ್ ರಿಲೀಸ್ಡ್ ಬೈ ಇನ್ಫೆಕ್ಟೆಡ್ ಪರ್ಸನ್, ವೆರಿ ಇಂಪಾರ್ಟೆಂಟ್. ಏರೋಸಿಲ್ಸ್ ರಿಲೀಸ್ಡ್ ಬೈ ಇನ್ಫೆಕ್ಟೆಡ್ ಪರ್ಸನ್ಸ್ ಅಂದ್ರೆ ಅವ್ರು ಕೆಮ್ಮಿದಾಗ ಅವನು ಸೀನಿದಾಗ ಥೌಸಂಡ್ಸ್ ಆಫ್ ವೈರಸ್ ರಿಲೀಸ್ಡ್ ಅಟ್ ಎ ಟೈಮ್. ಅವಾಗ ಏನಾಗುತ್ತೆ ಅಂದ್ರೆ ಆ ವೈರಸ್ ನಾವು ಕಂಟಾಮಿನೇಟ್ ಮಾಡಿದಾಗ ಟಚ್ ಮಾಡಿದಾಗ ಈ ಟೇಕ್ ದಿ ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ. ಬೈ ಕಾಫಿಂಗ್ ಇರ್ಬೋದು, ಸ್ನೀಸಿಂಗ್ ಇರ್ಬೋದು, ಅವ್ನು ಕೆಮ್ಮಿದಾಗ ಸಹಿತ ವೈರಸ್ ಬರ್ತದೆ. ಆಮೇಲೆ ಸ್ನೀಸಿಂಗ್ ಕೆಮ್ಮಿದಾಗ ಮತ್ತೆ ಸೀನಿದಾಗ ಸಮೇತ ವೈರಸ್ಗಳು ಹೊರಗಡೆ ಬರ್ತವೆ. ಬೈ ಇನ್ನೊಂದು ಇರ್ಬೋದು ಬೈ ಶೇರಿಂಗ್ ಆಫ್ ಗ್ಲಾಸಸ್ ಇರ್ಬೋದು. ಎಕ್ಸಾಂಪಲ್ ಅಂದ್ರೆ ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರಿಗೆ ನೆಗಡಾಗಿರುತ್ತೆ, ಕೆಮ್ಮಾಗಿರುತ್ತೆ. ಅವ್ನು ಕೆಮ್ಮು ನೆಗಡಾದಾಗ ಏನಾಗುತ್ತೆ ಅವನು ಮುಟ್ಟಿರೋ ಲೋಟಗಳು ಇರ್ಬೋದು, ಚೆಂಬುಗಳು ಇರ್ಬೋದು, ನಾವೇನ್ ಮಾಡೋದು ಅವ್ನು ಮುಟ್ಟಿರ್ತಾನ, ಅವ್ನು ಸೀನ್ ಇರ್ತಾನೆ. ಆ ಸೀನಿದಾಗ ಏನಾಗುತ್ತೆ ಆ ವೈರಸ್ಗಳೆಲ್ಲ ಏನ್ ಮಾಡ್ತವೆ ಆ ಲೋಟದ ಮೇಲೆ ಇರ್ತವೆ, ಆ ತಟ್ಟೆ ಮೇಲೆ ಇರ್ತವೆ. ಅವನ್ನ ನಾವು ಟಚ್ ಮಾಡಿ ನಾವೇನಾದ್ರು ಬಾಯಿ ಟಚ್ ಮಾಡ್ಕೊಂಡ್ರೆ, ಮೂಗಿ ಟಚ್ ಮಾಡ್ಕೊಂಡ್ರೆ ಸಮೇತ ನಮಗೂ ಸಮೇತ ಈ ಕಾಮನ್ ಕೋಲ್ಡ್ ಬರುತ್ತೆ. ಬೈ ಸ್ನೀಸಿಂಗ್ ಇರ್ಬೋದು, ಶೇರಿಂಗ್ ಆಫ್ ಯುಟೆನ್ಸಿಲ್ಸ್ ಇರ್ಬೋದು, ಮತ್ತೆ ಪೆನ್ಸಿಲ್ಸ್ ಇರ್ಬೋದು. ನಾವು ಫ್ರೆಂಡ್ಶಿಪ್ ಅಲ್ಲಿ ಏನ್ ಮಾಡ್ತೀವಿ ಎಲ್ಲ ಪೆನ್ನು ಪೆನ್ಸಿಲ್ ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ಒಬ್ಬನಿಗೆ ನೆಗಡಾಗಿರುತ್ತೆ ಅನ್ಬೇಡ, ಅವ್ನಿಗೆ ಸೀನಿದಾಗ ಎಷ್ಟೋ ವೈರಸ್ ಆ ಪೆನ್ಸಿಲ್ ಮೇಲೆ ಇರ್ತದೆ. ಆ ಪೆನ್ಸಿಲ್ ಇದ್ದಾಗ ಅಂದ್ರೆ ಆ ಪೆನ್ಸಿಲ್ ನ ಮುಟ್ಟಿ ನಾವು ಯೂಸ್ ಮಾಡ್ತೀವಿ. ನಾವು ಊಟ ಮಾಡೋಕೆ ಕೈ ತೊಗೊಳಲ್ಲ, ಕೆಲಸ ಹಂಗೆ ಊಟ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಆ ವೈರಸ್ಗಳು ನಮ್ಮ ಬಾಡಿಗೆ ಹೋಗ್ತವೆ. ಅದೇ ತರ ಪೆನ್ ಇರ್ಬೋದು, ಅದೇ ತರ ಬುಕ್ಸ್ಗಳು ಇರ್ಬೋದು. ಆಮೇಲೆ ಕೀಬೋರ್ಡ್ಸ್, ಎಷ್ಟೋ ಸರಿ ನಾವು ವರ್ಕ್ ಮಾಡ್ತಿರ್ತೀವಿ ಕಂಪ್ಯೂಟರ್ ಅಲ್ಲಿ, ಆ ಕೀಬೋರ್ಡ್ ಸೀನ್ತೀವಿ, ಎಷ್ಟೋ ವೈರಸ್ ಆ ಕೀಬೋರ್ಡ್ ಮೇಲೆ ಇರುತ್ತೆ. ನೆಕ್ಸ್ಟ್ ಅನದರ್ ಪರ್ಸನ್ ಅದೇ ಕೀಬೋರ್ಡ್ ನ ಯೂಸ್ ಮಾಡ್ತಾನೆ, ಅವಾಗ ಸಮೇತ ಆ ವೈರಸ್ಗಳು ನಮಗೆ ಇನ್ಫೆಕ್ಷನ್ ಮಾಡೋ ಚಾನ್ಸಸ್ ಮೆಜಾರಿಟಿ ಇರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಈಗ ನಾವೆಲ್ಲರೂ ನೋಡಿದ್ವಿ ಕೊರೋನಾ ವೈರಸ್. ಈ ಕೊರೋನಾ ವೈರಸ್ ಇಸ್ ಆಲ್ಸೋ ಬಿಲಾಂಗ್ ಟು ದಟ್ ಫ್ಯಾಮಿಲಿ ಸಮ್ ಆಫ್ ದಿ ಕಾಮನ್ ಕೋಲ್ಡ್. ಈ ರೈನೋ ವೈರಸ್ ಗೆ ಈ ಕೊರೋನಾ ವೈರಸ್ ಸಮೇತ ಲಿಂಕ್ ಇದೆ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಪ್ರಾಪರ್ ಸ್ಯಾನಿಟೈಸೇಷನ್ ಮಾಡ್ಕೋಬೇಕಂತ ಹೇಳ್ತೀವಿ. ಫ್ರೀಕ್ವೆಂಟ್ಲಿ ಹ್ಯಾಂಡಿಂಗ್ ವಾಶ್ ಅಂತ ಹೇಳ್ತೀವಿ, ಯಾಕಂದ್ರೆ ಸೇಮ್ ಸಿಂಪ್ಟಮ್ಸ್ ಇದನ್ನು ಸಮೇತ ಶೋ ಮಾಡುತ್ತೆ. ನೆಕ್ಸ್ಟ್ ಸಿಂಪ್ಟಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತು ರನ್ನಿಂಗ್ ನೋಸ್. ನೆಗಡಿ ಆಗಿದೆ ನಮಗೆ ಎಲ್ಲರಿಗೂ ರನ್ನಿಂಗ್ ನೋಸ್ ಇರುತ್ತೆ. ಅಂದ್ರೆ ಏನಾಗುತ್ತೆ ಗ್ಲೂಕೋಸ್ ಆರ್ ರಿಲೀಸ್ ಸೈಮಲ್ಟೇನಿಯಸ್ಲಿ, ಗ್ಲೂಕೋಸ್ ಆರ್ ರಿಲೀಸ್ ಸೈಮಲ್ಟೇನಿಯಸ್ಲಿ ಅಂತ ಹೇಳ್ತೀವಿ. ಯಾವಾಗ ಬರ್ತದೆ ಸೈಮಲ್ಟೇನಿಯಸ್ಲಿ ಗ್ಲೂಕೋಸ್ ರಿಲೀಸ್ ಆಗ್ತಾನೆ ಇರ್ತದೆ. ನೆಕ್ಸ್ಟ್ ನಾಸಲ್ ಕಂಜಂಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಮೂಗು ಕಟ್ಟುತ್ತೆ. ನಾಸಲ್ ಕಂಜಂಕ್ಷನ್ ಅಂದ್ರೆ ಮೂಗು ಕಟ್ಟುತ್ತೆ. ಯಾಕಂದ್ರೆ ಆ ನೋಸ್ ಇಂದ ನಾವು ರೆಸ್ಪಿರೇಷನ್ ಮಾಡಬೇಕು, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿ ವರ್ಕ್ ಆಗಬೇಕಂದ್ರೆ ನಾಸಲ್ ಕಂಜಂಕ್ಷನ್ ಅಂದ್ರೆ ಮೂಗು ಕಟ್ಟೋದು ಅಂತ ಹೇಳ್ತೀವಿ. ಅದೇ ತರ ಹೆಡೇಕ್, ಒಂದ್ಸರಿ ಕಾಮನ್ ಕೋಲ್ಡ್ ಗೆ ಸಸೆಪ್ಟ್ ಆದ ಪರ್ಸನ್ ಅಂದ್ರೆ ಇಟ್ ಲೀಡ್ಸ್ ಟು ಹೆಡೇಕ್ ಅಂತ ಹೇಳ್ತೀವಿ. ಸಮ್ ಟೈಮ್ ದಟ್ ಇಸ್ ಎ ಫೀವರ್ ಸಮೇತ ಅಕರೆನ್ಸ್ ಆಗುತ್ತೆ. ನೆಕ್ಸ್ಟ್ ಸೋರ್ ಥ್ರಾಟ್ ಅಂತ ಹೇಳ್ತೀವಿ, ಅಂದ್ರೆ ಸೋರ್ ಥ್ರಾಟ್ ಅಂದ್ರೆ ಗಂಟಲು ಕಟ್ಟುತ್ತೆ. ಏನಂದ್ರೆ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸಲ್ಲ, ಗಂಟಲು ಏನಾಗುತ್ತೆ ಅಪ್ಪರ್ ರೆಸ್ಪಿರೇಟರಿ ಆಗಿಂದ ವಾಯ್ಸ್ ಹೊರಗಡೆ ಬರಲ್ಲ. ಅದೇ ತರ ಟಯರ್ಡ್ನೆಸ್ ಅಂತ ಹೇಳ್ತೀವಿ, ಸುಸ್ತಾಗ್ತಿರುತ್ತೆ. ಹಾರ್ನೆಸ್ ಇನ್ ವಾಯ್ಸ್, ಕೆಲವೊಬ್ರು ವಾಯ್ಸೇ ಬರಲ್ಲ, ಯಾಕೆ ಹುಷಾರಿಲ್ಲ ಅಂತ ಹೇಳ್ತಾರೆ, ಅವ್ನು ಮಾತಾಡೋ ವಾಯ್ಸೇ ನನಗೆ ಕೇಳಿಸಿರಲ್ಲ. ದೀಸ್ ಆರ್ ದಿ ಸಿಂಪ್ಟಮ್ಸ್ ಆಫ್ ದಟ್ ಇಸ್ ಕಾಮನ್ ಕೋಲ್ಡ್. ಈ ವೈರಸ್ ಲೈಫ್ ಸ್ಪ್ಯಾನ್ ಎಷ್ಟಪ್ಪ? 3 to 7 days. ವೆರಿ ಇಂಪಾರ್ಟೆಂಟ್. ಲೈಫ್ ಸ್ಪ್ಯಾನ್ ಆಫ್ ವೈರಸಸ್ ಇಂದ್ರೆ 3 to 7 days ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಹೇಳ್ತೀವಿ ಸೆಲ್ಫ್ ಕ್ಯೂರಬಲ್ ಡಿಸೀಸ್. ಸೆಲ್ಫ್ ಕ್ಯೂರಬಲ್ ಡಿಸೀಸ್ ಅಂತ ಸಮೇತ ಇದಕ್ಕೆ ಹೇಳ್ತೀವಿ. ಸೆಲ್ಫ್ ಕ್ಯೂರಬಲ್ ಡಿಸೀಸ್ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಕಾಮನ್ ಕೋಲ್ಡ್ ಇಟ್ ಈಸ್ ಎ ವೈರಲ್ ಡಿಸೀಸ್. ಕಾಮನ್ ಕೋಲ್ಡ್ ಇಟ್ ಈಸ್ ಎ ವೈರಲ್ ಡಿಸೀಸ್. ದಿ ಪ್ಯಾಥೋಜನ್, ಕಾಮನ್ ಕೋಲ್ಡ್ ನ ಕಾಸ್ ಮಾಡುವಂತ ಪ್ಯಾಥೋಜನ್ ಅಂದ್ರೆ ರೈನೋ ವೈರಸ್. ಸೈಟ್ ಆಫ್ ಇನ್ಫೆಕ್ಷನ್ ನೋಸ್ ರೀಜನ್ ಅಂಡ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್. ನೋಸ್ ರೀಜನ್ ಅಂಡ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್. ಅದೇ ತರ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಯಾವ ತರ ಹರಡುತ್ತಪ್ಪ ಒಬ್ಬರಿಂದ ಒಬ್ಬರಿಗೆ? ಬೈ ಇನೇಲಿಂಗ್ ಡ್ರಾಪ್ಲೆಟ್ಸ್. ಬೈ ಇನೇಲಿಂಗ್ ಡ್ರಾಪ್ಲೆಟ್ಸ್. ನೆಕ್ಸ್ಟ್ ಏನಂತ ಹೇಳ್ತೀವಿ? ಏರೋಸಿಲ್ಸ್ ರಿಲೀಸ್ಡ್ ಬೈ ಇನ್ಫೆಕ್ಟೆಡ್ ಪರ್ಸನ್ಸ್. ಏರೋಸಿಲ್ಸ್ ಆರ್ ರಿಲೀಸ್ಡ್ ಬೈ ಇನ್ಫೆಕ್ಟೆಡ್ ಪರ್ಸನ್. ನೆಕ್ಸ್ಟ್ ಬೈ ಕಾಫಿಂಗ್ ಇರ್ಬೋದು,
ಸ್ನೀಸಿಂಗ್ ಇರ್ಬೋದು, ಆರ್ ಶೇರಿಂಗ್ ಆಫ್ ಗ್ಲಾಸಸ್ ಇರ್ಬೋದು, ಶೇರಿಂಗ್ ಆಫ್ ಯುಟೆನ್ಸಿಲ್ಸ್ ಇರ್ಬೋದು, ಅದೇ ತರ ಶೇರಿಂಗ್ ಆಫ್ ಪೆನ್ಸಿಲ್ಸ್ ಇರ್ಬೋದು, ಶೇರಿಂಗ್ ಆಫ್ ಬುಕ್ಸ್ ಇರ್ಬೋದು. ಇವೆಲ್ಲ ಮುಖಾಂತರ ಸಮೇತ ಇದು ಕಾಮನ್ ಕೋಲ್ಡ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ಸಿಂಪ್ಟಮ್ಸ್ ಏನಪ್ಪಾ? ರನ್ನಿಂಗ್ ನೋಸ್ ಅಂತ ಹೇಳ್ತೀವಿ. ಅಂದ್ರೆ ಮ್ಯೂಕೋಸಾ ರಿಲೀಸ್ಡ್ ಬೈ ಸೈಮಲ್ಟೇನಿಯಸ್ಲಿ ವಿ ಯೂಸ್ ಹ್ಯಾಂಡ್ ಕರ್ಚಿಪ್ಸ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಹ್ಯಾಂಡ್ ಕರ್ಚಿಪ್ಸ್ ಅಂತ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ನಾಸಲ್ ಕಂಜಂಕ್ಷನ್ ಅಂದ್ರೆ ಈ ಕಾಮನ್ ಕೋಲ್ಡ್ ಆಗಿದೆ ಅಂದ್ರೆ ಮೂಗು ಕಟ್ಟುತ್ತೆ ಅಂತ ಹೇಳ್ತೀವಿ. ದಟ್ ಇಸ್ ಎ ನಾಸಲ್ ಕಂಜಂಕ್ಷನ್ಸ್ ಅಂತ ಸಮೇತ ಇದಕ್ಕೆ ನಾವು ಕರೀತೀವಿ. ಅದೇ ತರ ಹೆಡೇಕ್ ಅಂತ ಹೇಳ್ತೀವಿ. ಅಂದ್ರೆ ತಲೆ ನೋವು ಇರುತ್ತೆ, ತಲೆ ಭಾರ ಆಗುತ್ತೆ ಅಂದ್ರೆ ಅದಕ್ಕೂ ಸಮೇತ ಎಕ್ಸಾಮ್ ಇದೆ ಸಿಂಪ್ಟಮ್ಸ್. ಅದೇ ತರ ಫೀವರ್ ಸಮೇತ ಕಾಮನ್ ಕೋಲ್ಡ್ ಆಗಿರುತ್ತೆ. ಸೋರ್ ಥ್ರಾಟ್ ಅಂದ್ರೆ ಗಂಟಲು ಕಟ್ಟೋದು ಅಂತ ಹೇಳ್ತೀವಿ. ಅಂದ್ರೆ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಯ್ತಂದ್ರೆ ಗಂಟಲು ಕಟ್ಟುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಸೋರ್ ಥ್ರಾಟ್ ಅಂತ ಹೇಳ್ತೀವಿ. ಅದೇ ತರ ಟಯರ್ಡ್ನೆಸ್, ಸುಸ್ತಾಗುತ್ತೆ, ಮಾತಾಡೋಕೆ ಸುಸ್ತಾಗುತ್ತೆ, ವಾಯ್ಸ್ ಕ್ಲಿಯರೆನ್ಸ್ ಇರಲ್ಲ. ಅದೇ ತರ ಹಾರ್ನೆಸ್ ಇನ್ ವಾಯ್ಸ್ ಅಂತ ಹೇಳ್ತಾರೆ, ವಾಯ್ಸ್ ಕೇಳೋದಿಲ್ಲ, ಮೆಲ್ಲು ಧ್ವನಿ ಅಂತ ಹೇಳ್ತಾರ, ಅದೇ ತರ ಇದು ಎಫೆಕ್ಟ್ ಮಾಡುತ್ತೆ. ಇಟ್ ಈಸ್ ಆಲ್ ದಿ ಸ್ಟೋರಿ ಆಫ್ ದಿ ಕಾಮನ್ ಕೋಲ್ಡ್. ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ದಿ another viral disease. Next, another viral disease called as hepatitis. It is a viral disease. ಇಲ್ಲಿ ಪ್ಯಾಥೋಜನ್ ಯಾವ್ದಪ್ಪ? Hepatitis A, B, C, D and G. Hepatitis A, B, C, D, E and G. E and G. ಇಲ್ಲಿ ಅದೇ ತರ ಸೈಟ್ ಆಫ್ ಇನ್ಫೆಕ್ಷನ್, ಸೈಟ್ ಆಫ್ ಇನ್ಫೆಕ್ಷನ್ ಅಂದ್ರೆ ಲಿವರ್, ಸೈಟ್ ಆಫ್ ಇನ್ಫೆಕ್ಷನ್ ಲಿವರ್. ಮೋಡ್ ಆಫ್ ಟ್ರಾನ್ಸ್ಮಿಷನ್ hepatitis A, B, E and G. It is a contaminated food and water. Contaminated food and water. Next, hepatitis B. B and C by blood and sexual intercourse. Sexual intercourse ಅಂತ ಹೇಳ್ತೀವಿ. ಸಿಂಪ್ಟಮ್ಸ್ ಏನಪ್ಪಾ? ಅಬ್ಡಾಮಿನಲ್ ಪೇನ್, ಅದೇ ತರ ಅಬ್ಡಮಿನಲ್ ಪೇನ್ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ? ಫೀವರ್ ಸಮೇತ ಇರುತ್ತೆ. ಅದೇ ತರ ಫ್ಯಾಟಿಗ್ನೆಸ್, ಕೆಲವೊಂದ್ಸರಿ ಫ್ಯಾಟಿಗ್ನೆಸ್ ಇರುತ್ತೆ. ಆಮೇಲೆ ಕೆಲವೊಂದ್ಸರಿ ಏನಾಗುತ್ತೆ? ಫ್ಯಾಟಿಗ್ನೆಸ್ ಇರುತ್ತೆ, ಲೀಡ್ಸ್ ಏನಂತೆ, ಮತ್ತೆ ಜಾಂಡೀಸ್ ಸಮೇತ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಲಾಸ್ ಆಫ್ ಅಪಟೈಟ್. ಇದೇನಪ್ಪ ಹೇಳ್ತಿದ್ರೆ ಹೆಪಟೈಟಿಸ್ ಅಂತ ಹೇಳ್ತೀವಿ. ಹೆಪಟೈಟಿಸ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ವೈರಲ್ ಡಿಸೀಸ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ವೈರಲ್ ಡಿಸೀಸ್. ಇಲ್ಲಿ ಏನಪ್ಪ ಪ್ಯಾಥೋಜನ್, ಇಲ್ಲಿ ಪ್ಯಾಥೋಜನ್ ಹತ್ರ ಬಂದಿರಲ್ಲ. ಏನಿರ್ತಂದ್ರೆ ಹೆಪಟೈಟಿಸ್ ಎ ಇರ್ಬೋದು, ಹೆಪಟೈಟಿಸ್ ಬಿ ಇರ್ಬೋದು, ಹೆಪಟೈಟಿಸ್ ಸಿ ಇರ್ಬೋದು, ಹೆಪಟೈಟಿಸ್ ಡಿ, ಇ ಅಂಡ್ ಜಿ. ಇಲ್ಲಿ ಏನಿರ್ತಂದ್ರೆ ಹೆಪಟೈಟಿಸ್ ಏನಿರ್ತಂದ್ರೆ ಕಾಜಲಿ ವೇರಿಯಂಟ್ ಪ್ಯಾಥೋಜನ್ ಏನಿರ್ತಂದ್ರೆ ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, ಡಿ ಇರ್ಬೋದು,
E ಇರ್ಬೋದು and G ಇರ್ಬೋದು. It is a hepatitis B pathogen A, B, C, D, E and G. Next, site of infection. They mainly hepatitis are infected by the liver. ಯಾವುದೇ ನಾವು ಕಾರಣದಲ್ಲಿ ಸಿಗುತ್ತಾ ಮೇಜರ್ ಹೆಪಟೈಟಿಸ್ ಯಾವುದೇ ಕಾರಣ ಸಿಗುತ್ತಾ ಮೇನ್ಲಿ ಎಫೆಕ್ಟ್ ಅಂದ್ರೆ ಲಿವರ್. ಯಾಕಂತ ನೆಕ್ಸ್ಟ್ ಹೇಳ್ತೀವಿ. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ್ದಪ್ಪ ಅಂದ್ರೆ ಹೆಪಟೈಟಿಸ್ ಎ, ಬಿ, ಇ ಅಂಡ್ ಜಿ. ಇಟ್ ಈಸ್ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಒಂದ್ಸರಿ ನೋಡ್ಕೊಂಡು ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ತಿರ್ತಾರೆ. The pathogen infected by A, B, E, G. It is mainly infected by food and water. ಇಲ್ಲಿ ನೀವು ಸರಿತಿ ನೋಡ್ರಿ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೆಪಟೈಟಿಸ್ A, B, E and G are contaminated by food and water. ಅದೇ ತರ ಹೆಪಟೈಟಿಸ್ B and C it is a transmission by blood and sexual intercourse. It is very important. It is also some seed ಒಳಗೆ ಹೇಳ್ತಿರ್ತಾರೆ ಹೆಪಟೈಟಿಸ್ B and C ಟ್ರಾನ್ಸ್ಮಿಷನ್ ಬೈ ಯಾವ್ದಂತ ಕೇಳ್ತಾರೆ ಬ್ಲಡ್ ಅಂಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಕೇಳ್ತಾರೆ, ಲಿವರ್ ಅಂತ ಕೇಳ್ತಿರ್ತಾರೆ, ಪ್ಯಾಂಕ್ರಿಯಾಸ್ ಅಂತ ಕೇಳ್ತಿರ್ತಾರೆ, ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಅಂತ ಕೇಳ್ತಿರ್ತಾರೆ. ವಿ ಕ್ಯಾನ್ ರೈಟ್ ಬ್ಲಡ್ ಅಂಡ್ ಸೆಕ್ಷುವಲ್ ಇಂಟರ್ಕೋರ್ಸ್. ಇದು ನೆನಪಿಟ್ಕೊಳ್ಳಿ. A, D, E, G is contaminated by food and water. ಇನ್ನೆಲ್ಲ ನೆನಪಿಟ್ಕೊಳ್ಳಿ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದ್ರೆ ಹೆಪಟೈಟಿಸ್ A, D, E and G is contaminated by food and water. Hepatitis B and C is transmission by blood and sexual intercourse. ಅದೇ ತರ ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಂಪ್ಟಮ್ಸ್ ಏನಪ್ಪ ಆಗುತ್ತೆ ಹೆಪಟೈಟಿಸ್ ಬಂದವರಿಗೆ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೀವಿ. ಅಬ್ಡಾಮಿನಲ್ ಪೇನ್ ಸ್ಟಾರ್ಟ್ ಆಗುತ್ತೆ. ದಟ್ ಇಸ್ ಅಬ್ಡಾಮಿನಲ್ ಪೇನ್ ಇರುತ್ತೆ. ಇನ್ ಸಮ್ ಟೈಮ್ಸ್ ಫೀವರ್ ಆಲ್ಸೋ ಇರುತ್ತೆ. ನೆಕ್ಸ್ಟ್ ಅದೇ ತರ ಫ್ಯಾಟಿಗ್ನೆಸ್ ಅಂತ ಹೇಳಿದ್ರೆ ಸುಸ್ತಾಗ್ತಿರ್ತದೆ. ಸುಸ್ತು ಅಂತ ಹೇಳಿದ್ರೆ ಫ್ಯಾಟಿಗ್ನೆಸ್ ಅಂತ ಹೇಳ್ತೀವಿ. ಇನ್ ಸಿವಿಯರ್ ಕೇಸಸ್ that leads to jaundice. Hepatitis ಬಂದ್ರೆ ಏನಾಗುತ್ತೆ ಸಿವಿಯರ್ ಕೇಸಸ್ ಒಳಗೆ that lead to jaundice ಟರ್ನ್ ಆಗುತ್ತೆ. ನೆಕ್ಸ್ಟ್ ಲಾಸ್ ಆಫ್ ಹೆಪಟೈಟಿಸ್ ಹೊಟ್ಟೆ ಹಸಿವಿರಲ್ಲ. ಯಾಕಪ್ಪ ಇಲ್ಲಿ ಜಾಂಡೀಸ್ ಆಗುತ್ತೆ? ಯಾಕೆ ಜಾಂಡೀಸ್ ಬರುತ್ತೆ ಅಂದ್ರೆ ಮೇನ್ ಏನಾಗುತ್ತೆ ಇಲ್ಲಿ ಲಿವರ್ ಒಳಗೆ ಏನಾಗುತ್ತೆ ಅಂದ್ರೆ ಬಿಲಿರುಬಿನ್ ಪಿಗ್ಮೆಂಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಬಿಲಿರುಬಿನ್ ಪಿಗ್ಮೆಂಟ್ ಜಾಸ್ತಿ ಸಿಂಥೆಸಿಸ್ ಆದಾಗ ಏನಾಗುತ್ತೆ ಅವನ ಬಾಡಿ ಟರ್ನ್ಸ್ ಟು ಯೆಲ್ಲೋ ಕಲರ್ ಆಗುತ್ತೆ. ಬಾಡಿ ಸಮೇತ ಯೆಲ್ಲೋ ಕಲರ್ ಆಗುತ್ತೆ. ಅವ್ನು ಯೂರಿನ್ ಪಾಸ್ ಮಾಡ್ತಾನಲ್ಲ ಆ ಯೂರಿನ್ ಕಲರ್ ಫುಲ್ ಟರ್ನ್ ಟು ಯೆಲ್ಲೋಯಿಶ್ ಕಲರ್. ದೀಸ್ ಆರ್ ದಿ ಮೇನ್ ಸಿಂಪ್ಟಮ್ಸ್ ಆಫ್ ಜಾಂಡೀಸ್. ಬಾಡಿ ಯೆಲ್ಲೋ ಕಲರ್ ಆಗುತ್ತೆ, ಐಸ್ ಯೆಲ್ಲೋ ಕಲರ್ ಆಗುತ್ತೆ ಮತ್ತು ಯೂರಿನ್ ಟರ್ನ್ ಟು ಯೆಲ್ಲೋಯಿಶ್ ಕಲರ್. ದೀಸ್ ಆರ್ ದಿ ಮೇನ್ ಸಿಂಪ್ಟಮ್ಸ್ ಆಫ್ ಜಾಂಡೀಸ್. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಹೆಪಟೈಟಿಸ್ ಇಟ್ ಈಸ್ ಒನ್ ಆಫ್ ದಿ ವೈರಲ್ ಡಿಸೀಸ್. ಹೆಪಟೈಟಿಸ್ ಇಸ್ ಒನ್ ಆಫ್ ದಿ ವೈರಲ್ ಡಿಸೀಸ್. ಪ್ಯಾಥೋಜನ್ ಅಂದ್ರೆ A, B, C, D, E and G. A, B, C, D, E and G. ಮೇನ್ ಸೈಟ್ ಆಫ್ ಇನ್ಫೆಕ್ಷನ್ ಯಾವಂದ್ರೆ ಲಿವರ್. ಯಾವುದೇ ತರ ಹೆಪಟೈಟಿಸ್ ಬಂದ್ರೆ ಅದು ಮೇನ್ ಇನ್ಫೆಕ್ಟ್ ಮಾಡೋದೇ ಲಿವರ್ ಒಳಗೆ. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದ್ರೆ ಹೆಪಟೈಟಿಸ್ A, D, E and G ಇಟ್ ಈಸ್ ಟ್ರಾನ್ಸ್ಮಿಷನ್ ಬೈ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ನೆನಪಿಟ್ಕೊಳ್ಳಿ. ಸಿಂಪಲ್ ಆಗಿ ಬಂದ್ರೆ B and C ಓನ್ಲಿ ಬ್ಲಡ್ ಅಂಡ್ ಸೆಕ್ಷುವಲ್ ಇಂಟರ್ಕೋರ್ಸ್. B and C only blood and sexual intercourse. A, D, E, G is contaminated food and water. Symptoms ಏನಪ್ಪ ಹೆಪಟೈಟಿಸ್ ಸಿಂಪ್ಟಮ್ಸ್ ಏನಪ್ಪ ಅಂತ ಹೇಳ್ತೀವಿ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೀವಿ. ಅಬ್ಡಾಮಿನಲ್ ಪೇನ್ ಇನ್ ದಿ ರೀಜನ್ ಆಫ್ ಅಬ್ಡಮನ್. ನೆಕ್ಸ್ಟ್ ಫೀವರ್. ಸಮ್ ಆಫ್ ದಿ appearance symptoms is also fever. Fatigueness ಅಂದ್ರೆ ಆ ವ್ಯಕ್ತಿ ಸುಸ್ತಾಗ್ತಿರ್ತಾನೆ. fatigueness ಸುಸ್ತಾಗ್ತಿರ್ತಾನೆ ಯಾವಾಗಲೂ. ನೆಕ್ಸ್ಟ್ ಲಾಸ್ ಆಫ್ ಹೆಪಟೈಟಿಸ್. ಯಾವ ತರ ಹೊಟ್ಟೆ ಹಸಿವಾಗಲ್ಲ. ದಟ್ ಇಸ್ ಆಲ್ಸೋ ಲಾಸ್ ಆಫ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ ಸಿವಿಯರ್ ಕೇಸಸ್ ದಟ್ ಈಸ್ ಇಂಪಾರ್ಟೆಂಟ್ ದಟ್ ಇಸ್ ಲೀಡ್ಸ್ ಟು ಜಾಂಡೀಸ್ ಅಂತ ಹೇಳ್ತೀವಿ. ಹೆಪಟೈಟಿಸ್ ಬಂದಿದೆ ಅಂದ್ರೆ ನಿಮಗೆ ಸಿವಿಯರ್ ಫಸ್ಟ್ ಒಳಗೆ ಹೆಪಟೈಟಿಸ್ ಆಗಿರುತ್ತೆ. ಏನೋ ನಾವು ನೋಡ್ಕೊಂಡಿಲ್ಲ, ನಾವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಸಿವಿಯರ್ ಕೇಸಸ್ ಇಟ್ ಟರ್ನ್ ಟು ಜಾಂಡೀಸ್ ಆಗುತ್ತೆ. ಜಾಂಡೀಸ್ ಟರ್ನ್ ಆದ್ರೆ ಅವನ ಬಾಡಿ ಲೈಟ್ ಆಗಿ ಯೆಲ್ಲೋಯಿಶ್ ಕಲರ್ ಟರ್ನ್ ಆಗುತ್ತೆ, ಐಸು ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ, ಅವನ ನೇಲ್ಸ್ ಮತ್ತು ಪಾಮ್ ಸಮೇತ ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ, ಅವನ ಯೂರಿನ್ ಕಲರ್ ಸಮೇತ ಯೆಲ್ಲೋಗೆ ಟರ್ನ್ ಆಗುತ್ತೆ. ಇಸ್ ಎ ಮೇನ್ ಸಿಂಪ್ಟಮ್ಸ್ ಫಾರ್ ದಿ ಜಾಂಡೀಸ್ ಇನ್ ಹೆಪಟೈಟಿಸ್. ನೆಕ್ಸ್ಟ್ we shall move on the ascariasis.
ascaris. It is a helminthic disease. Ascaris is a helminthic disease. Pathogen yadappa? Ascaris lumbricoides. Ascaris lumbricoides. Ascaris lumbricoides. ಇದಕ್ಕೇನಪ್ಪ ಅಂತ ಹೇಳಿದ್ರೆ pathogen Ascaris lumbricoides. Next, site of infection. Site of infection. It is small intestine. Next, mode of transmission. Mode of transmission. By contaminated food and water. Contaminated food and water ಅಂತ ಹೇಳ್ತೀವಿ. Next ಇಲ್ಲಿ symptoms ಹೇಳ್ತೀವಿ. very important symptoms. Symptoms ಹೋಗಿ ಏನಂತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. Ascaris, it is ಏನಂತಂದ್ರೆ Ascaris is a helminthic disease. ಇದಕ್ಕೆ ಕಾಮನ್ ಆಗಿ ಏನಂತೀವಿ Ascaris ಗೆ ರೌಂಡ್ ವರ್ಮ್ ಅಂತ ಹೇಳ್ತೀವಿ. Ascaris ಗೆ ಕಾಮನ್ ಆಗಿ ಏನಂತಿದ್ರೆ ರೌಂಡ್ ವರ್ಮ್ ಅಂತೀವಿ. ಕನ್ನಡದಲ್ಲಿ ಜಂತುಹುಳ ಅಂತ ಕರಿತೀವಿ. ಜಂತುಹುಳ ಅಂತ ಕರಿತೀವಿ. Ascaris are commonly called as a round worm ಅಂತ ಹೇಳ್ತೀವಿ. It is a helminthic disease ಅಂತ ಹೇಳ್ತೀವಿ. That is a monogenetic parasite. Very important. That is a monogenetic parasite ಅಂತ ಹೇಳ್ತಾರೆ. ಸಿಂಗಲ್ ಹೋಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಂಗಲ್ ಹೋಸ್ಟ್ ಮೇಲೆ ಏನು ಮಾಡುತ್ತೆ ಇದು ಪ್ಯಾರಾಸೈಟ್ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ monogenetic parasitic in nature ಅಂತ ಹೇಳ್ತೀವಿ. Ascaris are commonly called as a roundworm. It is a helminthic diseases. It belongs to the family phylum Ascahelminthes. Phylum Ascahelminthes. ಇದಕ್ಕೆ ಏನು ಹೇಳ್ತಾರೆ monogenetic parasite. It is consist only a single host. Single host ಅಲ್ಲಿ ತನ್ನ ಲೈಫ್ ಸ್ಪ್ಯಾನ್ ಇದನ್ನ ಮಾಡುತ್ತೆ. ಅದಕ್ಕೆ monogenetic ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಂತಂದ್ರೆ ಪ್ಯಾಥೋಜನ್ Ascaris lumbricoides. ನೆನಪಿಟ್ಕೊಳ್ಳಿ Ascaris lumbricoides ಅಂತ ಹೇಳ್ತೀವಿ. ಪ್ಯಾಥೋಜನ್ Ascaris lumbricoides. ಸೈಟ್ ಆಫ್ ಇನ್ಫೆಕ್ಷನ್, ಯಾವ ಸೈಟ್ ಇನ್ಫೆಕ್ಷನ್ ಮಾಡುತ್ತೆ ಎಲ್ಲರಿಗೂ ಗೊತ್ತಿದೆ. ದಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಜಂತುಹುಳ ಬಂದಿದೆ ಅಂದ್ರೆ ಅವನಿಗೆ ಮೇನ್ಗೆ ನೋವು ಬರೋದೇ ಹೊಟ್ಟೆ ನೋವು ಅಂತ ಹೇಳ್ತೀವಿ. ದಟ್ ಈಸ್ ಇನ್ಫೆಕ್ಷನ್ ಮೇನ್ ಆಗಿ ಸ್ಮಾಲ್ ಇಂಟೆಸ್ಟೈನ್. ಯಾವ್ದ್ರಿಂದ ಬರುತ್ತಪ್ಪ? ಇಟ್ ಈಸ್ ಮೇನ್ಲಿ ಬೈ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಕಂಟಾಮಿನೇಟೆಡ್ ಅಂದ್ರೆ ಮಕ್ಕಳು ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳಿದ್ದಾಗ ಎಲ್ಲೇ ನೆಲದಾಗ 2 years 3 years ಇದ್ದಾಗ ಏನಂತಂದ್ರೆ ನೆಲದ ಮೇಲೆ ಏನ್ ಬಿದ್ರು ಪಿಕ್ ಮಾಡಿ ತಿಂತಿರ್ತಾರೆ. ಅಂದ್ರೆ ಈಗ ಒಂದು ಮಣ್ಣು ಕಂಡ್ರು ತಿನ್ನೋದು ಅನ್ಸ್ಬಿಡುತ್ತೆ ಅವ್ರಿಗೆ, ಕಲ್ಲು ತಿಂತಿರ್ತಾರೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ ಇಸ್ ಎ ಮೇನ್ಲಿ ಫಾರ್ ದಿ ಡಿಸೀಸ್ ಕಮ್ ಫಾರ್ ಚಿಲ್ಡ್ರನ್ಸ್ ಅಂತ ಹೇಳಿ 2 to 3 years ಚಿಲ್ಡ್ರನ್. ಇದಕ್ಕೆ ಏನ್ ಹೇಳ್ತಾರೆ ಫಸ್ಟ್ ಏನ್ ಹೇಳ್ತಾರೆ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೀವಿ. ಸಿಂಪ್ಟಮ್ಸ್ ಏನ್ ಹೇಳ್ತಾರೆ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೀವಿ. ಅದೇ ತರ ಏನಾದ್ರು ಹೇಳ್ತೀವಿ ಅಬ್ಡಾಮಿನಲ್ ಪೇನ್ ಇರ್ತದೆ, ಅದೇ ನಾಸಿಯಾ ಅಂತ ಹೇಳ್ತೀವಿ, ಅದರ ವಾಮಿಟಿಂಗ್ ಅಂತ ಹೇಳ್ತೀವಿ. ಮೇನ್ ಆಗಿ ಏನ್ ಹೇಳ್ತಾರೆ ಮಕ್ಕಳಿಗೆ ಅಬ್ಡಾಮಿನಲ್ ಪೇನ್ ಬರುತ್ತೆ, ಹೊಟ್ಟೆ ನೋವು ಬರೋಕ್ಕೆ ಚಾನ್ಸ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ ನಾಸಿಯಾ ಆಗುತ್ತೆ. ಅಂದ್ರೆ ನಾಸಿಯಾ ಅಂದ್ರೆ ಸಮೇತ ವಾಮಿಟ್ ಬಂದಂಗ ಆಗುತ್ತೆ ಮಕ್ಕಳಿಗೆ, ವಾಮಿಟ್ ಬರಲ್ಲ. ನಾಸಿಯಾ ಅಂದ್ರೆ ಫಸ್ಟ್ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ವಾಮಿಟಿಂಗ್ ಬರುತ್ತೆ. ನೆಕ್ಸ್ಟ್ ಇಂಟರ್ನಲ್ ಬ್ಲೀಡಿಂಗ್ ಆಗಿ ವರ್ಕ್ ಮಾಡುತ್ತೆ. ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ, ಇಂಟರ್ನಲ್ ಬ್ಲೀಡಿಂಗ್ ಸಮೇತ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಲಾಸ್ ಆಫ್ ಅಪೆಟೈಟ್, ಹೊಟ್ಟೆ ಹಸಿವಾಗಲ್ಲ.
ಆಮೇಲೆ ಇನ್ ಸಿವಿಯರ್ ಕೇಸಸ್ ದಟ್ ಲೀಡ್ಸ್ ಟು ಅನಿಮಿಯಾ. ಇನ್ ಸಿವಿಯರ್ ಕೇಸ್ ಒಳಗೆ ಏನ್ ಮಾಡುತ್ತೆ, ಇಟ್ ಲೀಡ್ಸ್ ಟು ಅನಿಮಿಯಾ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇನ್ನ ಸಿವಿಯರ್ ಕೇಸ್ ಒಳಗೆ ಇರುತ್ತೆ ಇಂಟೆಸ್ಟೈನಲ್ ಬ್ಲಾಕೇಜ್ ಆಗುತ್ತೆ. intestinal blockage in severe cases. intestinal blockage ಆಗಿ severe cases ಒಳಗೆ ಮಕ್ಕಳಿಗೆ ಆ ತರ ತಿಂದಿರೋ ಫುಡ್ ಸಮೇತ ಒಳಗಡೆ ಹೋದಂತ, ಅದಕ್ಕೋಸ್ಕರ intestinal blockage ಅಂತ ಹೇಳ್ತೀವಿ. ಇದು ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ascariasis. ascariasis ಅಂತ ನೀವು ನೆನಪಿರಬೇಕು, ಇಟ್ ಇಸ್ ಎ helminthic disease. ascariasis ಅಂದ್ರೆ ನೆನಪಿರಬೇಕು ನಿಮಗೆ, ಇಟ್ ಇಸ್ ಎ helminthic ಡಿಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಹೇಳ್ತೀವಿ ಅಂದ್ರೆ ಇಟ್ ಈಸ್ ಎ ರೌಂಡ್ ವರ್ಮ್ ಅಂತ ಹೇಳ್ತೀವಿ. ಕಾಮನ್ ಆಗಿ ಏನಂತೀವಿ ascariasis ಗೆ ರೌಂಡ್ ವರ್ಮ್ ಅಂತ ಕರಿತೀವಿ. ಇದಕ್ಕೆ ಮೊನೋಜೆನೆಟಿಕ್ ಪ್ಯಾರಾಸೈಟ್ ಅಂತ ಸಮೇತ ಕರಿತೀವಿ. ನೆಕ್ಸ್ಟ್ ಎಂಡೋ ಪ್ಯಾರಾಸೈಟ್, ಇನ್ನೊಂದು ನೆನಪಿಟ್ಕೊಳ್ಳಿ, ಇಟ್ಸ್ ಎಂಡೋ ಪ್ಯಾರಾಸೈಟ್ ಆಫ್ ವುಮೆನ್ಸ್. ಎಂಡೋ ಪ್ಯಾರಾಸೈಟ್ ಆಫ್ ವುಮೆನ್ಸ್. ನೆಕ್ಸ್ಟ್ ಏನ್ ಹೇಳ್ತೀವಿ ಅಂದ್ರೆ ಇಲ್ಲಿ ಇಲ್ಲಿ ascariasis ಅಂದ್ರೆ ಏನಾಗುತ್ತೆ, ರೌಂಡ್ ವರ್ಮಿಗೆ ಮೇಲ್ ಅಂದ್ರೆ ದೇ ಆರ್ ಲಾಂಗ್ ಇರುತ್ತೆ, ಫೀಮೇಲ್ ಅಂದ್ರೆ ಲಾಂಗ್ ಇರುತ್ತೆ, ಮೇಲ್ ಏನಿರುತ್ತೆ ಶಾರ್ಟ್ ಇರುತ್ತೆ, ದೇ ಆರ್ ವಿಂಗಲ್ ಇರುತ್ತೆ. ಇಲ್ಲಿ ಏನಂದ್ರೆ ಎಂಡೋ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಇಲ್ಲಿ ಪ್ಯಾರಾಸೈಟ್ ನ ಮೂರು ತರದಲ್ಲಿ ಹೇಳ್ತೀವಿ, ಒಂದು ಎಂಡೋ ಪ್ಯಾರಾಸೈಟ್, ಒಂದು ಎಕ್ಟೋ ಪ್ಯಾರಾಸೈಟ್, ನೆಕ್ಸ್ಟ್ ಬ್ರೂಡ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಹೇಳ್ತೀವಿ. ಎಂಡೋ ಪ್ಯಾರಾಸೈಟ್ ಅಂದ್ರೆ ಹಿಂದೆ ಓಸ್ಗಳಲ್ಲಿ ಇರೋದಕ್ಕೆ ಎಂಡೋ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಎಕ್ಟೋ ಪ್ಯಾರಾಸೈಟ್ ಅಂದ್ರೆ ಔಟ್ಸೈಡ್ ದಿ ಓಸ್, ಎಕ್ಸಾಂಪಲ್ ಅಂದ್ರೆ ಮಸ್ಕಿಟೋ ಬಂದು ನಮಗೆ ಕಡಿತದೆ, ದಟ್ ಈಸ್ ಎಕ್ಟೋ ಪ್ಯಾರಾಸೈಟಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಬ್ರೂಡ್ ಪ್ಯಾರಾಸೈಟ್ ಅಂದ್ರೆ ಅನಿಮಲ್ಸ್ ದೇ ಡಿಪೆಂಡ್ ಅಪಾನ್ ಅದರ್ ಅನಿಮಲ್ಸ್ ಫಾರ್ ಓನ್ಲಿ ಲೇಯಿಂಗ್ ಎಗ್ಸ್. ಎಗ್ಗಳನ್ನ ಲೇ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನಂದ್ರೆ ascariasis is a helminthic disease, or commonly called as a roundworm ಅಂತ ಹೇಳ್ತೀವಿ. ಇಟ್ ಈಸ್ ಎ ಎಂಡೋಪ್ಯಾರಾಸೈಟ್ ಆಫ್ ವುಮೆನ್ಸ್. ಎಂಡೋಪ್ಯಾರಾಸೈಟ್ ಆಫ್ ವುಮೆನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಮೊನೋಜೆನೆಟಿಕ್ ಪ್ಯಾರಾಸೈಟ್, ಸಿಂಗಲ್ ಹೇಳ್ತೀವಿ. ಇಲ್ಲಿ ಫೀಮೇಲ್ ಅಂದ್ರೆ ಲಾಂಗ್ ಇರುತ್ತೆ, ಮೇಲ್ ಅಂದ್ರೆ ದ ರಿಂಕಲ್ ಸ್ಮಾಲ್ ಇರುತ್ತೆ. ಪ್ಯಾಥೋಜನ್ ಯಾವ್ದಪ್ಪ ascariasis ಗೆ? Ascaris lumbricoides. ಪ್ಯಾಥೋಜನ್ ಯಾವ್ದಪ್ಪ ಅಂದ್ರೆ Ascaris lumbricoides. ಅದರ ಸೈಟ್ ಆಫ್ ಇನ್ಫೆಕ್ಷನ್, ಯಾವ ರೀಜನ್ ಇನ್ಫೆಕ್ಷನ್ ಮಾಡುತ್ತಂದ್ರೆ ಮೇನ್ಲಿ ಇನ್ಫೆಕ್ಟೆಡ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಮೇನ್ಲಿ ಇನ್ಫೆಕ್ಟೆಡ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಯಾವ್ದ್ರಿಂದ ಬರುತ್ತಪ್ಪ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತಂದ್ರೆ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಚಿಕ್ಕ ಮಕ್ಕಳಿದ್ದಾಗ ನೆಲ ಮೇಲೆ ಏನ್ ಬಿದ್ದರೂ ತಗೊಂಡು ಬಾಯಿಗೆ ಹಾಕೊಂಡಿರ್ತಾರೆ, ಅವಾಗ ಏನಾಗುತ್ತಂದ್ರೆ. ಇನ್ನೊಂದು ಇಲ್ಲಿ ಮೆಕ್ಯಾನಿಕಲ್ ಕ್ಯಾರಿಯರ್ ಯಾವಂದ್ರೆ ಹೌಸ್ ಫ್ಲೈಸ್. ಹೌಸ್ ಫ್ಲೈಸ್ ಅಂದ್ರೆ ನೊಣಹುಳ ಅಂತ ಹೇಳ್ತಿರಲ್ಲ, ಈ ನೊಣಹುಳ ಇದೆ ಮೆಕ್ಯಾನಿಕಲ್ ಕ್ಯಾರಿಯರ್ ಫಾರ್ ದಿ ascaris disease ಅಂತ ಸಮೇತ ಹೇಳ್ತೀವಿ. ಸಿಂಪ್ಟಮ್ಸ್ ಏನಪ್ಪ? ಅಬ್ಡಾಮಿನಲ್ ಪೇನ್ ಬರುತ್ತೆ. ನೆಕ್ಸ್ಟ್ ನಾಸಿಯಾ, ವಾಮಿಟ್ ಸೆನ್ಸೇಷನ್ ಆಗುತ್ತೆ, ಆದ್ರೆ ವಾಮಿಟ್ ಬರಲ್ಲ. ನಾಸಿಯಾ ಅಂದ್ರೆ ವಾಮಿಟ್ ಸೆನ್ಸೇಷನ್ ಆಗುತ್ತೆ, ಇಟ್ ಡಸ್ ನಾಟ್ ಹ್ಯಾವ್ ವಾಮಿಟಿಂಗ್. ನೆಕ್ಸ್ಟ್ ವಾಮಿಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂಟರ್ನಲ್ ಬ್ಲೀಡಿಂಗ್, ಆ ಮಕ್ಕಳಿಗೆ ಇಂಟರ್ನಲ್ ಬ್ಲೀಡಿಂಗ್ ಸಮೇತ ಜಾಸ್ತಿ ಆಗುತ್ತೆ. ಅದೇ ತರ ಲಾಸ್ ಆಫ್ ಹೆಪಟೈಟಿಸ್ ಅಂದ್ರೆ ಹೊಟ್ಟೆ ಹಸಿವಾಗಲ್ಲ ಮಕ್ಕಳಿಗೆ, ಹೊಟ್ಟೆ ಹಸಿವಾಗಲ್ಲ. ನೆಕ್ಸ್ಟ್ ಅನಿಮಿಯಾ, ಕೆಲವೊಂದ್ಸರಿ ಇದು ಅನಿಮಿಯಾ ಸಹಿತ ಕನ್ವರ್ಟ್ ಆಗುತ್ತೆ. ಇನ್ ಸಿವಿಯರ್ ಕೇಸಸ್ ಇಂಟೆಸ್ಟೈನಲ್ ಬ್ಲಾಕೇಜ್ ಆಗಿ ಸಹಿತ ವರ್ಕ್ ಮಾಡುತ್ತೆ. ಅದಕ್ಕೆ ಗವರ್ಮೆಂಟ್ ಒಂದು ಇಲ್ಲಿ ಏನ್ ಮಾಡುತ್ತೆ, ಎವ್ರಿ 6 months ಹುಡುಗರಿಗೆ ಆಲ್ಬೆಂಡಾಜೋಲ್ ಟ್ಯಾಬ್ಲೆಟ್ ಅಂತ ಬರುತ್ತೆ. ಆಲ್ಬೆಂಡಾಜೋಲ್ ಟ್ಯಾಬ್ಲೆಟ್ ಇಸ್ ಇದು ರೌಂಡ್ ವರ್ಮ್ ನ ಕಿಲ್ ಮಾಡಕ್ಕೆ ಗವರ್ಮೆಂಟ್ ಸಪ್ಲೈ ಮಾಡುತ್ತೆ ಎವ್ರಿ 6 months for the children in all the school level for the eradication of the ascaris diseases. It is all the story of the ascaris. Next class we move on to the elephantiasis. It is another helminthic disease.